ಡಿ.ಕೆ. ಶಿವಕುಮಾರ್ ಮುನ್ನೆಲೆಗೆ ಹೆಸರು ಬಂದು ಮುಖ್ಯಮಂತ್ರಿ ಆಗ್ತಾರೆ ಆಗ್ಲೇ ಅವ್ರ ಹಣೆನಲ್ಲಿ ಬರ್ದಿದ್ರೆ ನಮ್ದೇನು ಅಡ್ಡಿ ಇಲ್ಲ. ಕಾಂಗ್ರೆಸ್ಗೆ ದಪ್ಪದೊಂದು ಬೀಗ ತಯಾರು ಮಾಡಿ ನವತಾಲ್ ಬೀಗ ಏನೋ ಹೇಳ್ತಾವ್ರಲ್ಲ, ಅದೇನೋ ಬಹಳ ಒಳ್ಳೆ ಬೀಗ ಅಂತೇಳಿ ಆ ತರದೊಂದು ಬೀಗ ಎಲ್ಲ ಕಾಂಗ್ರೆಸ್ ಆಫೀಸ್ಗೆ ಹಾಕ್ಬೋದು. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ನ ರೆಬೆಲ್ MLA ಆಗಿರುವಂತಹ KN ರಾಜಣ್ಣ ಅವರು ಇದೀಗ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ವಿರುದ್ಧ ಸಿಡಿದು ಬಿಡ್ತಿದ್ದಾರೆ. ಜೊತೆಗೆ ಡಿ.ಕೆ. ಏನಾದರೂ ಮುಖ್ಯಮಂತ್ರಿ ಆಗ್ಬಿಟ್ರೆ ಕರ್ನಾಟಕದಲ್ಲಿರುವಂತಹ ಪ್ರತಿ ಕಾಂಗ್ರೆಸ್ ಕಚೇರಿಗೂ ಕೂಡ ದೊಡ್ಡ ಬೀಗವನ್ನು ಜಡಿಬೇಕಾಗುತ್ತೆ ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಿ ಬಿಡ್ತಾರಾ? ಜೊತೆಗೆ ಈ CM ಪಟ್ಟದ ಫೈಟ್ ಎಲ್ಲಿಗೆ ಬಂದು ನಿಂತು, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಯಾರಾದರೂ ರೆಬಲ್ ಇದ್ದರೆ ಅದು KN ರಾಜಣ್ಣ ಮಾತ್ರ. ಸಹಕಾರ ಸಚಿವರಾಗಿದ್ದಂಥ ಅಥವಾ ಹಾಸನದ ಉಸ್ತುವಾರಿ ಸಚಿವರಾಗಿದ್ದಂಥ KN ರಾಜಣ್ಣನವರು ಕೇವಲ ಒಂದೇ ಒಂದು ಮಾತಿಗೆ, ಅಂದರೆ ತನ್ನ ಹೈಕಮಾಂಡ್ ವಿರುದ್ಧ ಆಡಿದಂಥ ಒಂದೇ ಒಂದು ಮಾತಿಗೆ, ಅದರಲ್ಲೂ ರಾಹುಲ್ ಗಾಂಧಿಯವರ ಈ ವೋಟ್ ಚೋರಿ ಎನ್ನುವಂತಹ ಮಾತಿಗೆ ವಿರುದ್ಧವಾಗಿ ಮಾತನಾಡಿದಂಥ KN ರಾಜಣ್ಣನವರ ತತ್ಕ್ಷಣ ಸಚಿವ ಸಂಪುಟದಿಂದ ಕಿತ್ತು ಬಿಸಾಡಲಾಯಿತು. ಒಬ್ಬ ದಲಿತ ಸಚಿವನಾದರೂ ಕೂಡ ಒಬ್ಬ ದಲಿತ ನಾಯಕ, ತುಮಕೂರು ವಿಭಾಗದಲ್ಲಿ ಪ್ರಭಾವಿ ನಾಯಕ, 6-7 ಬಾರಿ ಗೆದ್ದಂಥ MLA ಎನ್ನುವಂಥ ಒಂದು ಕಿಂಚಿತ್ ಕಾಳಜಿ ಗೌರವ ಕೊಡದಂಥ ಕಾಂಗ್ರೆಸ್ ಪಕ್ಷ ಅವರನ್ನು ವಿಧಾನಸೌಧದ ಒಳಗಿರುವಾಗಲೇ ಅವರನ್ನು ಕಿತ್ತು ಬಿಸಾಡಿತು. ಇದು ಕಾಂಗ್ರೆಸ್ನ ಒಂದು ಹೈಕಮಾಂಡ್ನ ನಿರ್ಧಾರ ಅಂತ ಹೇಳ್ಬೋದು. ಇದರ ಬೆನ್ನಲ್ಲೇ ಯಾರಿದ್ದಾರೆ, ಯಾಕೆ ಹಾಗಾಯಿತು, ಸತತ ಪ್ರಯತ್ನ ಪಟ್ಟರೂ ಕೂಡ ಸಿದ್ದರಾಮಯ್ಯನವರ ಹತ್ರ ಸಚಿವ ಸಂಪುಟದಿಂದ ವಜಾ ಮಾಡೋದನ್ನು ತಡಲಿಕ್ಕಾಗಲಿಲ್ಲ. ಇದು ಕೂಡ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಬೇಸರ ಇದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಇದರ ಹಿಂದೆ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅನ್ನೋದು ಕೂಡ KN ರಾಜಣ್ಣನವರಿಗೆ ಅರ್ಥವಾಗಿತ್ತು ಮತ್ತು ಪದೇ ಪದೇ ಹೇಳ್ತಾನೆ ಇದ್ರು, ಇದು ದೊಡ್ಡ ಷಡ್ಯಂತ್ರ ಮತ್ತು ಇದರ ಹಿಂದೆ ಒಬ್ಬ ದೊಡ್ಡ ನಾಯಕನಿದ್ದಾನೆ, ಮುಂದೆ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ KN ರಾಜಣ್ಣನವರು ಪದೇ ಪದೇ ಹೇಳ್ತಾ ಇದ್ರು. ಇದರ ಮಧ್ಯೆ ಇದೀಗ CM ಪಟ್ಟದ ಫೈಟ್ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇದೇ ನವೆಂಬರ್ 21ಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕಾರ ಮಾಡಿ 2.5 ವರ್ಷ ಆಗುತ್ತೆ ನವೆಂಬರ್ 21ಕ್ಕೆ. ಇದರ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ವರದಿ ಅಂದರೆ ನವೆಂಬರ್ 21ಕ್ಕೆ 2.5 ವರ್ಷಗಳ ಆದ ನಂತರ ತನಗೆ ಬರಬೇಕಾದಂಥ ಪಾಲಿದೆಯಲ್ಲ, ಅಂದರೆ CM ಪಟ್ಟ ಬರಬೇಕು. ಅದು ಕೂಡ ಹೈಕಮಾಂಡ್ ಮುಂದೆ ನಿರ್ಧಾರ ಆಗಿದೆ. ರಾಹುಲ್ ಗಾಂಧಿ, ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮುಂದೆ ಒಂದು ಒಪ್ಪಂದ ಆಗಿದೆ. ಮೊದಲು 2.5 ವರ್ಷಗಳ ಕಾಲ ಅಂದರೆ ನವೆಂಬರ್ 21ರ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದು ಆ ಪಟ್ಟವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾರೆ. ಅದಾದ ನಂತರ 2028ರ ತನಕ ಮಿಕ್ಕ 2.5 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಅಧಿಕಾರವನ್ನು ಹಿಡಿತಾರೆ ಅಥವಾ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಪ್ಪಂದ ಹೈಕಮಾಂಡ್ ಮುಂದೆ 2023 ಮೇ 8-9ಕ್ಕೆ ಆಗಿತ್ತು. ಅದು ಅಂದರೆ 2.5 ವರ್ಷಗಳ ಹಿಂದೆ ಆದಂಥ ಒಂದು ಸನ್ನಿವೇಶ ಅಥವಾ ಒಪ್ಪಂದ. ಹೀಗಾಗಿ ಯಾವಾಗ 2.5 ವರ್ಷಗಳ ಕಾಲ ಮುಗಿತಾ ಬಂತಲ್ಲ, ಆವಾಗ ಡಿ.ಕೆ. ಶಿವಕುಮಾರ್ ಅವರ ಬಣ ಮತ್ತು ಅವರ ಆಪ್ತರು ಕೂಡ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಗೊಂದಲ, ಕೋಲಾಹಲ ಅಥವಾ ಏಟು ಎದುರುಟು ಎಲ್ಲವೂ ಕೂಡ ಆಗಿತ್ತು. ಅದಾದ ನಂತರ ಎರಡೂ ಬಣಗಳು ಕೂಡ ಹೈಕಮಾಂಡ್ ಅವರು ನೋಟಿಸ್ ಕೊಟ್ಟದಾಯಿತು, ಅವರನ್ನು ಸುಮ್ಮನೆ ಇರಿಸುವಂಥ ಪ್ರಯತ್ನ ಕೂಡ ಮಾಡೋದಾಗಿತ್ತು. ಆದರೆ CM ಆಗಲಿ ಅಥವಾ ಉಪಮುಖ್ಯಮಂತ್ರಿ ಆಗಲಿ ಯಾವುದಕ್ಕೂ ಕೂಡ ಇಲ್ಲ, ಹೈಕಮಾಂಡ್ ನಿರ್ಧಾರ ಹೊರತು ನಮ್ಮ ನಿರ್ಧಾರ ಏನಿಲ್ಲ, ಆದರೂ ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಮಾತನ್ನು ಸಹಜವಾಗಿ ಮುಖ್ಯಮಂತ್ರಿ ಪಟ್ಟದಲ್ಲಿದ್ದರು ನಾನು ಈ ದಿನ ಬಿಟ್ಕೊಡ್ತೇನೆ ಆ ದಿನ ಬಿಟ್ಕೊಡ್ತೇನೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಅವರಿಗೆ ಒಪ್ಪಂದದ ಅರಿವಿದ್ರೂ ಕೂಡ ಒಪ್ಪಂದ ಆಗುತ್ತೆ ಮತ್ತು ತಾನು ಬಿಟ್ಕೊಡ್ಲೇಬೇಕಾಗುತ್ತೆ ಅನ್ನೋಂಥ ಅರಿವಿದ್ರೂ ಕೂಡ ಸಹಜವಾಗಿ ಮುಖ್ಯಮಂತ್ರಿ ಪಟ್ಟದಲ್ಲಿದ್ದಂಥವ್ರು ಯಾರು ಕೂಡ ನಾನು ಮುಖ್ಯಮಂತ್ರಿ ಪಟ್ಟವನ್ನು ಬಿಡ್ತೇನೆ ಅಂದರೆ ಅದು ಮುಖ್ಯಮಂತ್ರಿ ಪಟ್ಟಕ್ಕೆ ಅವಮಾನ ಆಗುತ್ತೆ ಮತ್ತು ಆ ಜನಸಾಮಾನ್ಯರು ಕೂಡ ಅಥವಾ ರಾಜ್ಯದ ಆಡಳಿತಕ್ಕೂ ಕೂಡ ಸ್ವಲ್ಪ ಹಿನ್ನಡೆಯಾಗುತ್ತೆ, ಮುಜುಗರ ಆಗುತ್ತೆ ಮತ್ತು ವಿಪಕ್ಷಗಳ ಒಂದು ಕೆಂಗಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯರು ಕೂಡ ಇಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಅವರೇನು ತಾವೇ ಬಂದು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳಿಲ್ಲ. ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಸಹಜವಾಗಿ ಉತ್ತರ ಕೊಡಲೇಬೇಕಾಗುತ್ತೆ. ಹಲವಾರು ಪತ್ರಕರ್ತರಿರ್ತಾರೆ, ಬೇರೆ ಬೇರೆ ಪಂಗಡಗಳಿಗೆ ಬೇರೆ ಬೇರೆ ಪಾರ್ಟಿ ರಿಪ್ರೆಸೆಂಟ್ ಮಾಡುವಂಥ ಪತ್ರಕರ್ತರು ಕೂಡ ಇರ್ತಾರೆ. ಹಾಗಾಗಿ ಅವರು ಪದೇ ಪದೇ ಕೇಳಿದಂಥ ಪ್ರಶ್ನೆಗೆ ಅವರು ಕೆಲವೊಂದು ಸಲ ಉತ್ತರ ಕೊಡ್ತಾರೆ, ಕೆಲವೊಮ್ಮೆ ಉತ್ತರ ಕೊಡಲ್ಲ, ಮುಂದೆ ನೋಡ್ಕೊಳ್ಳುವ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಸಲ ಉತ್ತರ ಕೊಟ್ಟಾಗ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಕೆಲವೊಂದು ಸಲ ಹೂ ಅಂತಾರೆ, ಕೆಲವೊಂದು ಸಲ ಹೈಕಮಾಂಡ್ ನಿರ್ಧಾರ ಅಂತ. ಹೀಗೆ ಆ ಪಟ್ಟದ ಆಸೆಯ ಪಟ್ಟದ ಒಂದು ಫೈಟ್ ಇದೆ, ಅದಕ್ಕೆ ಒಂದು ಸ್ವಲ್ಪ ನಿರ್ಧಾರವಾಗಿಲ್ಲ. ನಾನೇ ಖಡಾಖಂಡಿತವಾಗಿ 5 ವರ್ಷ CM ಆಗಿರ್ತೇನೆ, ಯಾರೂ ಇಲ್ಲ ರೇಸ್ನಲ್ಲಿ ಎನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಯಾವತ್ತೂ ಕೂಡ ಹೇಳಿಲ್ಲ. ಅವರಿಗೆ ಅರ್ಥ ಆಗಿದೆ, ನಾನು ನವೆಂಬರ್ 21ರ ನಂತರ CM ಪಟ್ಟವನ್ನು ಬಿಟ್ಟುಕೊಡ್ಬೇಕು ಮತ್ತು ಅದು ರಾಜ ಮರ್ಯಾದೆ ಕೂಡ. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸಿದ್ದರಾಮಯ್ಯನವರ ಮಾಸ್ ಲೀಡರ್ ಅಥವಾ
ಒಂದು ಸಮಾಜವಾದಿ ಸಿದ್ಧಾಂತ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಪಕ್ಷದ ಸಂಘಟನೆ ಜೊತೆಗೆ ತನು ಮನ ದಾಹ ಮತ್ತು ಹೈಕಮಾಂಡ್ ಜೊತೆ ಅವರಿಗಿರುವಂತಹ ಒಂದು ನಂಟು ಎಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಅರ್ಥ ಆಗಿದೆ. ಹಾಗಾಗಿ ನವೆಂಬರ್ 21ಕ್ಕೆ ಅವರು ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಅಥವಾ ಒಂದು ತಿಂಗಳ 2 ತಿಂಗಳ ಅಕ್ಕಪಕ್ಕ ಆದರೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಅನ್ನೋದು ಕೂಡ ರಾಜಕಾರಣವನ್ನು ಅರ್ಥಕೊಂಡವರಿಗೂ ಅರ್ಥ ಆಗುತ್ತೆ. ಯಾಕಂದ್ರೆ ನೋಡಿ, ಸಿದ್ದರಾಮಯ್ಯನವರು ರೆಬಲ್ ಆಗಿ ಪಕ್ಷದಿಂದ ಹೊರಗೆ ಬಂದು ಅವರು ಈ ವಯಸ್ಸಿನಲ್ಲಿ ಸಾಧನೆ ಮಾಡಬೇಕಾಗಿದ್ದು ಏನೂ ಇಲ್ಲ. ಅವರು 16 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ ಮತ್ತು ರಾಜ್ಯಕ್ಕೆ ಆಗಬೇಕಾದಂಥ ಕೊಡುಗೆಗಳನ್ನ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಕೊಟ್ಟಿದ್ದಾರೆ. ಹಾಗಾಗಿ 77ನೇ ವರ್ಷದಲ್ಲಿ ಅವರು ಪಕ್ಷದಿಂದ ರೆಬಲ್ ಆಗಿ ಅಥವಾ ಬೇರೆ ಕಾರಣಗಳಿಂದ ಗೊಂದಲಾಗಿ ಪಕ್ಷದಿಂದ ಹೊರಗೆ ಬಂದು ಅವರ ಸಾಧನೆ ಮಾಡುವಂಥದ್ದು ಏನೂ ಇಲ್ಲ. ಹಾಗಾಗಿ ಅವರ ಮುಂದಿನ ಯೋಚನೆ ಅಂದರೆ ತನ್ನ ಮೊಮ್ಮಗನಾದಂಥ ಅಂದರೆ ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರಾದಂಥ ತನ್ನ ಹುಡುಗ ಇದೆ, ನನ್ನ ಮೊಮ್ಮಗ ಇದೆ, ಅವರನ್ನು ಹೈಕಮಾಂಡ್ ಮಟ್ಟದಲ್ಲಿ ಬೆಳೆಸಿ ಅವರನ್ನು ಕೂಡ ಮುಂದಿನ ರಾಜಕಾರಣಕ್ಕೆ ತರಬೇಕು. ನನ್ನ ಉತ್ತರಾಧಿಕಾರಿಯಾಗಿ ಡಾಕ್ಟರ್ ಯತೀಂದ್ರ ಎಷ್ಟು ಸಾಧನೆ ಮಾಡಿದ್ರೆ ಗೊತ್ತಿಲ್ಲ, ಅವರು ಪದೇ ಪದೇ ಹೇಳಿಕೆ ಕೊಡೋದ್ರಲ್ಲೇ ಇದ್ದಾರೆ. ಹಾಗಾಗಿ ಮುಂದಿನ ತನ್ನ ಉತ್ತರಾಧಿಕಾರಿಯಾಗಿ ಸಿದ್ದರಾಮಯ್ಯನವರ ಹೆಸರು ಇರಬೇಕಂದ್ರೆ ತನ್ನ ಉತ್ತರಾಧಿಕಾರಿಗೆ ಒಬ್ರು ಇರಲೇಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಮೊಮ್ಮಗನ ಮೇಲೆ ಅಜ್ಜನಿಗೆ ಪ್ರೀತಿ ಇದ್ದೇ ಇರುತ್ತೆ. ತನ್ನ ಮೊಮ್ಮಗನಾದಂಥ ಧವನ್ ಅವರನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆ ಮೀಟ್ ಮಾಡಿಸಿ ಎಲ್ಲವೂ ಕೂಡ ಮಾತುಕತೆಯಾಗಿದೆ. ಮುಂದಿನ ಇಲೆಕ್ಷನ್ ನಲ್ಲಿ ಅವರಿಗೆ ವಯಸ್ಸಾದ್ರೆ ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಒಂದು ವಯಸ್ಸಾದ್ರೆ ಅವ್ರು ನಿಲ್ಬಹುದು, ಇಲ್ಲಾಂದ್ರೆ ರಾಜ್ಯದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮಾಡಬಹುದು. ಹೀಗೆ ಒಂದೊಂದು ಒಳ್ಳೊಳ್ಳೆ ಅವಕಾಶವನ್ನು ಕೊಟ್ಟು ಮುಂದಿನ ರಾಜಕೀಯದ ಅಂದ್ರೆ ತನ್ನ ಮುಂದಿನ ಕ್ಷೇತ್ರದಲ್ಲಿ ಅವರನ್ನ ಬೆಳವಣಿಗೆ ಮಾಡಬೇಕು ಮತ್ತು ರಾಜಕೀಯಕ್ಕೆ ತರಬೇಕು ಎನ್ನುವಂತ ಒಂದು ಆಶೆಯನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಹಾಗಾಗಿ ಅವರು ಪದೇ ಪದೇ ರಾಜಕೀಯ ಸಮಾವೇಶಗಳಲ್ಲಿ ಕಾಣಿಸ್ಕೊಳ್ತಾರೆ ಮತ್ತು ರಾಹುಲ್ ಗಾಂಧಿ ಅವರನ್ನು ಕೂಡ ಮೀಟ್ ಮಾಡಿ ಈ ಮುಂದಿನ ಯುವ ಪೀಳಿಗೆಗೆ ಏನೆಲ್ಲ ಆಗಬೇಕಾಗತ್ತೆ, ಯುವ ಪೀಳಿಗೆಗೆ ಒಳ್ಳೇದಾಗಬೇಕಂದ್ರೆ ಯುವ ರಾಜಕಾರಣಿಗಳು ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿಸಿ ಪದೇ ಪದೇ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಒಳ್ಳೆ ಸಂಬಂಧದಲ್ಲಿ ಮೊಮ್ಮಗನನ್ನು ಬಿಟ್ಟಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವರ ಗರಡಿಯಲ್ಲಿ ತನ್ನ ಮೊಮ್ಮಗನನ್ನು ಬಿಟ್ಟಿದ್ದಾರೆ. ಏನು ಬೇಕಾದ್ರೂ ಮಾಡಿ ನನ್ನ ಮೊಮ್ಮಗನ ನಿಮ್ಮ ಪಾಲಿಗೆ ಸಮರ್ಪಣೆ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಸತ್ಯಾಂಶ ಇದೀಗ ಎಲ್ಲರಿಗೂ ತಿಳಿದು ಬರ್ತದೆ. ಯಾಕಂದ್ರೆ ನಿನ್ನೆ ಆಡಿದಂಥ ಒಂದು ಮಾತಿದಿಲ್ಲ, ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತೀರಾ ಅಥವಾ 5 ವರ್ಷ ನೀವೇ ಮುಂದುವರಿತೀರಾ ಅನ್ನುವಂಥ ಪ್ರಶ್ನೆಗೆ ಹೌದು ನಾನು ಮುಂದುವರಿತೇನೆ, ಆದರೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ನಾನು 5 ವರ್ಷ CM ಆಗ್ತೇನೆ ಎನ್ನುವಂಥ ಮಾತನ್ನ ಕೊಟ್ಟು ಅಂದರೆ ಮಾತನ್ನ ಹೇಳಿ ಇದೀಗ ಎಲ್ಲ ಗೊಂದಲಗಳಿಗೂ ಕೂಡ ಒಂದು ತಿಲಾಂಜಲಿಯನ್ನ ಹೇಳಿದ್ದಾರೆ. ಅರ್ಥಾತ್ ನಾನು ನವೆಂಬರ್ ತನಕ ಮಾತ್ರ ಮುಖ್ಯಮಂತ್ರಿ, ನವೆಂಬರ್ 21 ತನಕ ಮಾತ್ರ ಮುಖ್ಯಮಂತ್ರಿ ಆಗಿರ್ತೇನೆ, ಹೈಕಮಾಂಡ್ ನಿರ್ಧಾರ ಅದು ಡಿ ಕೆ ಶಿವಕುಮಾರ್ ಅವರ ಪರವಾಗಿರುತ್ತೆ ಅನ್ನುವಂಥ ಒಂದು ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ KN ರಾಜನ್ ಅವರು ಸ್ವಲ್ಪ ಗರಂ ಆಗಿದೆ ಅಂತ ಹೇಳ್ಬೋದು. ಮೊನ್ನೆಯಿಂದ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ರು, ಅವರಿಗೆ ಸ್ವಲ್ಪ ಅರಿವಾಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಒಂದು ಬೇಸರ, ಅವರ ಒಂದು ಕೋಪ ಏನಾದರೂ ಹೊರಗೆ ಬರಬೇಕಂದ್ರೆ ಅದು ಅಸಮಾಧಾನ ಏನಾದ್ರು ಹೊರಗೆ ಬರಬೇಕಂದ್ರೆ KN ರಾಜನ್ ಅವರ ಮುಖಾಂತರ ಹೊರಗೆ ಬರುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಏನೇ ಕೋಪ ಇತ್ತು ಪಕ್ಷದ ಮೇಲೆ, ಡಿ ಕೆ ಶಿವಕುಮಾರ್ ಮೇಲೆ ಏನಾದರೂ ಇದ್ರೆ ಅವರು ಸಹಜವಾಗಿ ಮುಖ್ಯಮಂತ್ರಿ ಆಗಿದ್ದ ಕಾರಣ ಅವರು ಏನೋ ತೋರಿಸ್ಕೊಳ್ಳಿಕ್ಕಾಗಲ್ಲ. ಅವರ ಕೋಪ, ಅವರ ಅಸಮಾಧಾನ, ಅವರ ಒಂದು ಸಿಟ್ಟು ಎಲ್ಲವೂ ಕೂಡ KN ರಾಜಣ್ಣನವರ ಮುಖಾಂತರ ಹೊರಗೆ ಬರುತ್ತೆ. ಅದು ಸಹಜ ಕೂಡ. ಯಾಕಂದ್ರೆ ಒಬ್ಬ ದೊಡ್ಡ ವ್ಯಕ್ತಿತ್ವ ಹೊಂದಿದಂಥ ಒಬ್ಬ ಮೇಧಾವಿ ರಾಜಕಾರಣಿ ಪರೋಕ್ಷವಾಗಿ ಬೇರೆಯವರ ಮುಖಾಂತರ ಹೇಳಿಕೆ ಕೊಡೋದ್ರ ಮುಖಾಂತರ ತನ್ನ ಅಸಮಾಧಾನ ಹೊರಗಾಗ್ತಾರೆ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲೂ ಕೂಡ ಅದೇ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಹೇಳಿರಲಿಲ್ಲ, ಆದರೆ ತಮ್ಮ ಆಪ್ತರ ಮುಖಾಂತರ ಹೇಳಿಕೆಯನ್ನು ಕೊಡಿಸಿದ್ರು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಒಂದು ಸಿಟ್ಟು, ಕೋಪ ಎಲ್ಲವೂ ಕೂಡ KN ರಾಜಣ್ಣನವರ ಮುಖಾಂತರ ಹೊರಗೆ ಬೀಳ್ತದೆ. ಅದರ ಮುಖ್ಯವಾಗಿ 2 ದಿನಗಳ ಹಿಂದೆ KN ರಾಜಣ್ಣನವರು ಮಾತು ಹೇಳಿದ್ರು ತುಮಕೂರಿನಲ್ಲಿ, ಅದು ಅತ್ಯಂತ ಸ್ಪಷ್ಟವಾಗಿತ್ತು. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರಚನೆ ಮಾಡುವಂಥ ಅಧಿಕಾರ ಕೊಟ್ಟರೆ, ಸಚಿವ ಸಂಪುಟ ಪುನರಚನೆ ಮಾಡುವಂಥ ಅಧಿಕಾರ ಕೊಟ್ಟರೆ ಯಾವುದೇ ಕಾರಣ ಕೂಡ ಸಿದ್ದರಾಮಯ್ಯನವರು ಪಟ್ಟಣದ ಕೆಳಗಳೆಯಲ್ಲ ಮತ್ತು 5 ವರ್ಷ ಅವರೇ CM ಆಗಿರ್ತಾರೆ. ಒಂದು ವೇಳೆ ಆ ಅಧಿಕಾರವನ್ನು ಸಿದ್ದರಾಮಯ್ಯನವರು ಕೊಡಲಿಲ್ಲ ಅಂದರೆ ಮುಂದಿನ ನಿರ್ಧಾರ ಬೇರೆಯಾಗುತ್ತೆ, ಮತ್ತೆ ಬೇರೆಯವರು ಮುಖ್ಯಮಂತ್ರಿ ಆಗಬಹುದು ಎನ್ನುವಂಥ ಒಂದು ಪರೋಕ್ಷ ಅಥವಾ ನೇರವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಯಾಕಂದರೆ ಸಚಿವ ಸಂಪುಟ ರಚನೆ ಆದರೆ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ, ಅಲ್ಲಿ ಸಚಿವರು ಸ್ವಲ್ಪ ಜನ ಹೊರಗೆ ಹೋಗ್ತಾರೆ, ಮತ್ತೊಬ್ಬ ಕೆಲವೊಂದು ಸಚಿವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಈ ರಾಜಕೀಯ ಗೊಂದಲ, ಡೊಂಬರಾಟ ಎಲ್ಲೂ ಕೂಡ ಮುಗಿಯುತ್ತೆ. ಅದಾದ ನಂತರ ಮತ್ತೊಂದು ವರ್ಷ ಯಾವುದೇ ಅವಕಾಶ ಇರಲ್ಲ. ಅಂದರೆ ಪದೇ ಪದೇ ಸಚಿವ ಸಂಪುಟ ಚೇಂಜ್ ಮಾಡೋದು, ಸಿದ್ದರಾಮಯ್ಯನವ್ರನ್ನ ಇಳಿಸುವುದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆದರೆ ಇದು ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಮತ್ತು ಸರ್ಕಾರದ ಮೇಲೆ ಎಫೆಕ್ಟ್ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಪದೇ ಪದೇ ಮಾಡ್ಲಿಕ್ಕೆ ಹೋಗಲ್ಲ. ಯಾವುದಾದ್ರು ಒಂದು ಕಾರಣಕ್ಕಾಗಿ ಒಂದೇ ವಿಷಯ ಇಟ್ಕೊಂಡು ಮಾಡ್ತಾರೆ. ಹೀಗಾಗಿ ನಿನ್ನೆ ಆದಂಥ ಒಂದು ದೊಡ್ಡ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರೇ CM ಆಗ್ತಾರೆ ಅಥವಾ ನವೆಂಬರ್ 21 ತನಕ ಸಿದ್ದರಾಮಯ್ಯನವರು ಮುಂದುವರಿತಾರೆ, ನವೆಂಬರ್ 21 ನಂತರ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅನ್ನುವಂಥ ಪರೋಕ್ಷ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟ ನಂತರ ಖಾಸಗಿ ವಾಹಿನಿಗೆ ಕೊಟ್ಟಂತ ಸಂದರ್ಶನದಲ್ಲಿ KN ರಾಜನ್ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ಈಗ ದೊಡ್ಡದಾದಂಥ ಗೊಂದಲ ಸೃಷ್ಟಿ ಮಾಡುವಂಥ ಒಂದು ವಿಚಾರಕ್ಕೆ ಹೋಗ್ತಾ ಇದೆ ಅಥವಾ ದೊಡ್ಡದಂಥ ಒಂದು ಬಿರುಕು ಉಂಟು ಮಾಡುವಂಥ ಸನ್ನಿವೇಶಕ್ಕೆ ಹೋಗ್ತಾ ಇದೆ. ಈ ಮಾತನ್ನ ಕೇಳಿಸಿಕೊಂಡ ಕೇಂದ್ರ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಅವರು KN ರಾಜಣ್ಣವ್ರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥ ಒಂದು ಸನ್ನಿವೇಶ ಕೂಡ ಒಳಗಾಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ KN ರಾಜಣ್ಣವರಿಗೆ ಸಿಟ್ಟಿದೆ, ಕೋಪ ಇದೆ, ತಾಪ ಇದೆ, ಎಲ್ಲವೂ ಇದೆ. ಆದರೆ ನಿನ್ನೆ ಹೇಳಿದಂಥ ಮಾತಿದೆಯಲ್ಲ, ಅವ್ರು ಹೇಳಿದಂಥ ಮಾತು ಅತ್ಯಂತ ಸ್ಪಷ್ಟವಾಗಿದೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು
ಮುಖ್ಯಮಂತ್ರಿ ಆದರೆ ಅದು ಹೈಕಮಾಂಡ್ ನಿರ್ಧಾರ. ಆದರೆ ಹೈಕಮಾಂಡ್ ಏನಾದರೂ ಮನಸ್ಸು ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸಿದ್ರೆ ಕರ್ನಾಟಕದ ಕಾಂಗ್ರೆಸ್ನ ಪ್ರತಿ ಕಚೇರಿಗೂ ಕೂಡ ದೊಡ್ಡದಂತ ಬೀಗವನ್ನ ಜಡಿಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಸರ್ವನಾಶ ಆಗುತ್ತೆ ಅನ್ನುವಂಥ ಒಂದು ನೇರವಾದ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ, ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಖುಷಿಯಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತನ್ನದೇ ಪಕ್ಷದ MLA, ಮಾಜಿ ಸಚಿವರು ಅಥವಾ ತುಮಕೂರು ವಿಭಾಗದಲ್ಲಿ ದಲಿತ ನಾಯಕರಾಗಿ ಗುರುತಿಸಿಕೊಂಡವರು ಅಥವಾ ದಲಿತ ನಾಯಕರಾದರೂ ಕೂಡ ಜನರಲ್ ಕ್ಷೇತ್ರದಲ್ಲಿ ಗೆದ್ದು ನಾನೊಬ್ಬ ಜಾತ್ಯತೀತ ನಾಯಕ, ನಾನೊಬ್ಬ ಸಾಮಾನ್ಯ ರಾಜಕಾರಣಿ ಅನ್ನುವಂಥ ಬಿರುದನ್ನು ಪಡ್ಕೊಂಡಂಥ KN ರಾಜಣ್ಣನವರು ಆಡಿದ ಮಾತಿದೆಯಲ್ಲ, ಅದು ಈಗ ಕಾಂಗ್ರೆಸ್ಗೆ ದೊಡ್ಡ ಇರುಸು ಮುರುಸು ಉಂಟಾಗಿದೆ ಮತ್ತು ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ವೇಳೆ ಅಂದರೆ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಬೇಕು, 16 ಬಜೆಟ್ಗಳನ್ನು ಮಂಡನೆ ಮಾಡಿದವರಿಗೆ ಈ ಜನರ ಕಷ್ಟ, ನೋವು, ನಲಿವು ಎಲ್ಲವೂ ಗೊತ್ತಿದೆ ಮತ್ತು ಗ್ರೌಂಡ್ ಲೆವೆಲಿಂದ ಬೆಳೆದು ಬಂದವರು, ಜೊತೆಗೆ ಅವರನ್ನು ಮುಖ್ಯಮಂತ್ರಿಯಾಗಿ ಇರಬೇಕು ಮತ್ತು ಜನರಿಗೆ ಹೆಲ್ಪ್ ಆಗುತ್ತೆ. ಆದರೆ ಒಂದು ವೇಳೆ ಹೈಕಮಾಂಡ್ ನಿರ್ಧಾರ ಬದಲು ಮಾಡಿ ಏನಾದರೂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸಿದರೆ ಕರ್ನಾಟಕ ಕಾಂಗ್ರೆಸ್ನ ಕಚೇರಿಗೆ ದೊಡ್ಡದಂತ ಬೀಗ ಜಡಿಬೇಕಾಗತ್ತೆ ಅನ್ನುವಂಥ ಯಾವುದೇ ಅಳುಕಿಲ್ಲದೆ, ಯಾವುದೇ ಮುಲಾಜಿಲ್ಲದೆ, ಯಾವುದೇ ಭಯ ಇಲ್ಲದೆ, ಏನೂ ಇಲ್ಲದೆ ಹೇಳಿದಂಥ ಧೈರ್ಯದ ಮಾತು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೋಲಾಹಲವನ್ನು ಉಂಟು ಮಾಡ್ತಿದೆ. ಈ ಸೆಂಟೆನ್ಸ್ ಅನ್ನ ತೆಗೆದುಕೊಂಡಂತ ಹೈಕಮಾಂಡ್ KN ರಾಜಣ್ಣವ್ರನ್ನ ಏನ್ ಮಾಡುತ್ತೆ, ಪಕ್ಷದಿಂದ ಉಚ್ಚಾಟನೆ ಮಾಡುತ್ತಾ ಅಥವಾ ಬೇರೆ ಯಾವುದಾದ್ರು ಕಾರಣ ಇಟ್ಕೊಂಡು ಅವ್ರನ್ನ ಮೂಲೆ ಗುಂಪು ಮಾಡುತ್ತಾ ಅಥವಾ ಏನಾದರೂ ಆಕ್ಷನ್ ತೆಗೆದುಕೊಂಡ್ರೆ ಮುಂದಿನ ಅನಾಹುತ ಏನು? ಈಗಾಗಲೇ ಅನೇಕರನ್ನ ವಾಲ್ಮೀಕಿ ಸಮಾಜದ ಸಚಿವರಾಗಿರುವಂಥ ಅಥವಾ ದಲಿತ ನಾಯಕರಾಗಿರುವಂಥ ನಾಗೇಂದ್ರ ಅವರನ್ನ ಪಕ್ಷದಿಂದ ಸಚಿವ ಸಂಪುಟದಿಂದ ಕೈ ಬಿಡಲಾಗಿತ್ತು. ಅದಾದ ನಂತರ KN ರಾಜಣ್ಣವರನ್ನ ಪಕ್ಷ ಸಚಿವ ಸಂಪುಟದಿಂದಲೇ ವಜಾ ಮಾಡಲಾಗಿತ್ತು. ಅರ್ಥಾತ್ ಅವರನ್ನ ಕಿತ್ತು ಬಿಸಾಡಲಾಗಿತ್ತು. ಮತ್ತೆ ಬೇರೆ ಬೇರೆ ನಾಯಕರನ್ನ ನಾವು ಕಿತ್ತು ಹಾಕಿದ್ರೆ ಅಥವಾ ಬೇರೆ ಪಕ್ಷದ ಬೇರೆ ಒಂದು ರಾಜಕಾರಣಿಗಳನ್ನ ನಾವು ಪಕ್ಷದ ವಜಾ ಮಾಡಿದ್ರೆ ಎಷ್ಟು ಜನ ವಜಾ ಮಾಡ್ಲಿಕ್ಕಾಗುತ್ತೆ? ಸಿದ್ದರಾಮಯ್ಯ ಹತ್ರ ಒಂದು 60-70 ಜನ MLAಗಳಿದ್ದಾರೆ, H. ಮಹದೇವಪ್ಪ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, MB ಪಾಟೀಲ್ ಇದ್ದಾರೆ. ಹೀಗೆ ಅನೇಕ ನಾಯಕರು ಸಿದ್ದರಾಮಯ್ಯ ಪರವಾಗಿದ್ದಾರೆ ಮತ್ತು ಪದೇ ಮಾತನ್ನ ಆಡ್ತಾ ಇದ್ದಾರೆ. ಅಥವಾ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಿದ್ದರಾಮಯ್ಯ ಪರವಾಗಿದ್ದಾರೆ. ಒಬ್ಬ ರಾಜಕಾರಣಿಯನ್ನು ವಜಾ ಮಾಡಿದ್ರೆ, ಉಚ್ಚಾಟನೆ ಮಾಡಿದ್ರೆ ಮತ್ತೊಬ್ಬ ರಾಜಕಾರಣಿ ಹುಡ್ಕೋತಾನೆ, ಎಲ್ಲರನ್ನೂ ವಜಾ ಮಾಡ್ಲಿಕ್ಕಾಗಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಸುಮ್ಮನಾಗಲೂಬಹುದು ಅಥವಾ ಒಂದು ನೇರವಾದ ಸಂದೇಶವನ್ನು ಕೊಟ್ಟು ಅವರನ್ನು ಉಚ್ಚಾಟನೆ ಕೂಡ ಮಾಡಬಹುದು. ಇವೆಲ್ಲವೂ ಕೂಡ ಇದೀಗ ಗೊಂದಲದ ಗೂಡಾಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಪದೇ ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ತನಗೆ ಮುಖ್ಯಮಂತ್ರಿ ಪಟ್ಟ ಕೊಡಲೇಬೇಕು ಮತ್ತು ಇದು ಅಂತಿಮ ಒಂದು ಹಂತ, ನನಗೆ ಕೊಡಲಿಲ್ಲ ಅಂದ್ರೆ ನಾನು ಬೇರೆಯದೇ ಆದಂಥ ನಿರ್ಧಾರವನ್ನು ಕೈಗೊಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥ ಮಾತು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತದೆ. ಒಂದೊಂದು ಸತ್ಯ KN ರಾಜಣ್ಣವರು ಇಲ್ಲೇ ತನಕ ಆಡಿದ ಮಾತಿನಿಂದ ನಿನ್ನೆ ಆಡಿದಂಥ ಮಾತು ಇಡೀ ರಾಜಕಾರಣದಲ್ಲಿ ಒಂದು ಗೊಂದಲ, ಒಂದು ಭಯ ಅಥವಾ ಒಂದು ಅಚ್ಚರಿಯ ಬೆಳವಣಿಗೆ ಕಾರಣವಾದರೂ ಕೂಡ ಇದು ಅತಿಶಯೋಕ್ತಿಯಲ್ಲ. ಆದರೆ ಈ ವಾಕ್ಯವನ್ನು ಇಟ್ಕೊಂಡು BJP ಅವರು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಮೇಲೆ ಮುಗಿಬೀಳುವಂಥ ಕಾರ್ಯ ಮಾಡಲ್ಲ. ಅವರು ಯಾವುದೇ ಸಾಮಾಜಿಕ ಜಾಲತಾಣ ಪೋಸ್ಟ್ ಮಾಡಿದ್ರು ಕೂಡ ಅಥವಾ ಅದು RSS ಬ್ಯಾನ್ ಅಥವಾ ಬೇರೆ ವಿಷಯಗಳಿಗೆ ಇರುತ್ತೆ ಹೊರತು ಕಾಂಗ್ರೆಸ್ ವಿರುದ್ಧ ಆಗಲಿ, ಗುಂಡಿಗಳ ವಿಷಯವಾಗಲಿ ಅಥವಾ ರಾಜ್ಯದ ಅಭಿವೃದ್ಧಿ ವಿಷಯವಾಗಲಿ BJP ಅವರು ಮಾತೇ ಆಡೋಲ್ಲ. ಅಷ್ಟರ ಮಟ್ಟಿಗೆ ಅವರು ಬಾಯಿ ಮುಚ್ಕೊಂಡು ಕುತ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ 2028 ಎಲೆಕ್ಷನ್ ತಾವೇ ಗೆಲ್ತೇವೆ ಎನ್ನುವಂಥ ಒಂದು ಆಶಾಭಾವನೆ, ಮಹತ್ವಾಕಾಂಕ್ಷೆ ಮತ್ತು ಅವರ ಗುರಿ ಕೂಡ ಸ್ಪಷ್ಟವಾಗಿದೆ ಅನ್ನುವಂಥದ್ದು ಇದೀಗ ಸ್ಪಷ್ಟವಾಗಿ ಕಾಣುತ್ತೆ. ಏನೇ ಆಗಲಿ ಈ ನಿನ್ನೆಯ ಸೆಂಟೆನ್ಸ್ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಒಂದು ಬೆಳವಣಿಗೆಗೆ ಕಾರಣವಾಗುತ್ತೆ ಅನ್ನೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.